ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಇವತ್ತಿನ SSC GD ಸಂಬಂಧಪಟ್ಟಂತೆ ಎಲ್ಲ ಶಿಫ್ಟ್ಗಳನ್ನು 2 ಶಿಫ್ಟ್ಗಳನ್ನು ಅನಾಲಿಸಿಸ್ ಮಾಡಿದ್ದೀವಿ. ಈ ಲಾಸ್ಟ್ ಕ್ಲಾಸಲ್ಲಿ ಅಂತಂದರೆ ಇವತ್ತಿನ ಲಾಸ್ಟ್ ಕ್ಲಾಸಲ್ಲಿ ಎಲ್ಲ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದು, ಮಾಡ್ರೇಟ್, ಈಸಿ ಅಂತೇಳಿ ಎಲ್ಲ ಪೂರ್ತಿ ಸಬ್ಜೆಕ್ಟ್ ಮ್ಯಾಥ್ಸು, ರೀಸನಿಂಗು, GK ಹಾಗೂ ಇಂಗ್ಲೀಷ್ ಸಂಬಂಧಪಟ್ಟಂತೆ ಎಲ್ಲ ಟಾಪಿಕ್ಸ್ಗಳಲ್ಲಿ ಎಷ್ಟು ಕ್ವಶನ್ ಬಂದಿದ್ದು, ಈಸಿ ಇದ್ದು, ಟಫ್ ಇದ್ದು ಅಂತೇಳಿ ವಿದಿನ್ 5 to 10 ಮಿನಿಟ್ಸಲ್ಲಿ ಮುಗಿಸ್ತಾ ಹೋಗ್ತೀವಿ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಈಗ ಲೇಟ್ ಮಾಡೋದು ಬೇಡ, ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನು ನೋಡ್ತಾ ಹೋಗ್ರಿ. ಯಾವ ರೀತಿ ಕ್ವಶನ್ಸ್ ಬಂದಿದ್ದು ಅಂತೇಳಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ 2 ಕ್ವಶನ್ ಬರ್ತಾವ ಅಂತ ಹೇಳಿದ್ದೆ. 2 ಕ್ವಶನ್ಸ್ ಬಂದವ, ಅವು ಎಲ್ಲವೂ ಈಸಿ ಇದ್ದು. ನೆಕ್ಸ್ಟು ಡೈರೆಕ್ಷನ್ ಮೇಲೆ, ಈ ಡೈರೆಕ್ಷನ್ ಟಾಪಿಕ್ ಅನ್ನ ಕೆಲವರು ಕನ್ಸಿಡರ್ ಮಾಡಿರಲಿಲ್ಲ. ಆಮೇಲೆ ಇದೊಂದು ಎಕ್ಸ್ಟ್ರಾ ಟಾಪಿಕ್ ಅಂತ ಹೇಳಿದ್ರು ಅನ್ಬೋದು, ಅಥವಾ ಪ್ರಾಕ್ಟೀಸ್ ಮಾಡೋರಿಗೆ ಈಸಿನೇ ಇರುತ್ತೆ. ಡೈರೆಕ್ಷನ್ ಮೇಲೆ ಈಸಿ ಕೇಳ್ಯಾರ. ಸಿರೀಸ್ ಮೇಲೆ 2 ರಿಂದ 3 ಕ್ವಶನ್ಸ್ ಬಂದವ. ಇನ್ಇಕ್ವಾಲಿಟಿ ಅಂತೇಳಿ ಇದು ಆ್ಯಡ್ ಮಾಡ್ಯಾರ ಈ ಸಲ, ಗೊತ್ತಿರಲಿ. 3 ರಿಂದ 4 ಕ್ವಶನ್ಗಳು ಬಂದವ. ಇದು ಮಾಡ್ರೇಟ್ ಆಗಿ ಅಂತಂದ್ರೆ ಸ್ವಲ್ಪ ಹುಡುಗರಿಗೆ ಕನ್ಫ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಇಕ್ವಾಲಿಟಿ ಬಗ್ಗೆ ನಾನು ಕ್ವಶನ್ಸ್ ಅನ್ನ ಮಾಡ್ತೀನಿ. ಅದೇ ರೀತಿ ಫಿಗರ್ ಕಂಪ್ಲೀಷನ್ ಅಂತೇಳಿ, ಫಿಗರ್ ಇನ್ಕಂಪ್ಲೀಟ್ ಇರುತ್ತೆ, ಅದನ್ನ ಕಂಪ್ಲೀಷನ್ ಅಂತೇಳಿ 1 ಕ್ವಶನ್ ಬಂದದ. ಆಮೇಲೆ ಫಿಗರ್ ಸಿರೀಸ್, ಚಿತ್ರಗಳ ಸರಣಿ ಮೇಲೆ 1 ಕ್ವಶನ್. ಸಿಲೋಲಜಿಮ್ 2 ರಿಂದ 3 ಕ್ವಶನ್ ಬಂದವ. ಟೋಟಲ್ ಆಗಿ ಎಲ್ಲ ಶಿಫ್ಟ್ಗಳನ್ನು ನಾವು ಅನಲೈಸಿಸ್ ಮಾಡಿದ ತಕ್ಷಣ ಇದು ಅನಾಲಜಿ ಮತ್ತು ಸಿಮಿಲಾರಿಟಿ ಮೇಲೆ 1 ಕ್ವಶನ್ ಬಂದದ. ಮಿಸ್ಸಿಂಗ್ ನಂಬರ್ ಮೇಲೆ 2 ಕ್ವಶನ್ ಬಂದವ. ಮಿಸ್ಸಿಂಗ್ ನಂಬರ್ ಅಂತ ಸಿರೀಸ್ಗಳಲ್ಲಿ ಬರ್ತಾವ, ಅಥವಾ ಮಿಸ್ಸಿಂಗ್ ನಂಬರ್ ಕೂಡ ಇದರಲ್ಲಿ ಟೋಟಲ್ ಆಗಿ ರೀಸನಿಂಗ್ ಮೇಲೆ ಆಲ್ಮೋಸ್ಟ್ ಎಲ್ಲರೂ 18 to 19 ಕ್ವಶನ್ಸ್ ಅನ್ನ ಟಚ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರೀಸನಿಂಗ್ ಅಲ್ಲಿ ಯಾರು ಕ್ವಶನ್ಸ್ ಅನ್ನ ಮಿಸ್ ಮಾಡಲೇಬಾರ್ದು. ಓಕೆ, ಡನ್. ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ಮ್ಯಾಥ್ಸ್ ಅಲ್ಲಿ ಟೋಟಲ್ ಆಗಿ ಸಿಂಪ್ಲಿಫಿಕೇಶನ್ ಮೇಲೆ 3 ರಿಂದ 4 ಕ್ವಶನ್ ವೆರಿ ಈಸಿ ಮೆಥಡ್ ಅಲ್ಲಿ ಬಂದಿದ್ದು. ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ 1 ರಿಂದ 2 ಕ್ವಶನ್, ಅದು ಕೂಡ ಈಸಿ ಇತ್ತು. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್ ಅಲ್ಲಿ 2 ಕ್ವಶನ್. ಟೈಮ್ ಅಂಡ್ ವರ್ಕ್ ಅಂತೇಳಿ ಅಲ್ಲಿ ಬೋಟ್ ಅಂಡ್ ಸ್ಟ್ರೀಮ್ ಕೂಡ ಕನ್ಸಿಡರ್ ಆಗುತ್ತೆ, ಅಲ್ಲಿ ಕೂಡ 2 ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಬೋಟ್ ಅಂಡ್ ಸ್ಟ್ರೀಮ್ಸ್ ಬಗ್ಗೆ 1 ಕ್ವಶನ್ ಅಥವಾ 3 ಕ್ವಶನ್ ಅಂತ ಹೇಳ್ತಾರೆ, ಯಾಕಂದ್ರೆ ಕೆಲವೊಂದು ಶಿಫ್ಟ್ ಅಲ್ಲಿ 2 ಬಂದವಂತ ಹೇಳ್ತಾರೆ. ನೆಕ್ಸ್ಟ್ ಲಸ ಮಸ ಮೇಲೆ 2 ರಿಂದ 3 ಕ್ವಶನ್. ರೇಷಿಯೋ ಅಂಡ್ ಪ್ರಪೋರ್ಷನಲ್ ಕೆಲವೊಂದ್ ಕಡೆ 1 ಕೇಳ್ಯಾರ, ಕೆಲವೊಂದ್ ಕಡೆ 2 ಕೇಳ್ಯಾರ. ಆಮೇಲೆ ಕ್ಯೂಬಾಯ್ಡ್ ಅಂದ್ರೆ ಮೆನ್ಸುಲೇಷನ್ ಅಲ್ಲಿ ಕೇಳಿದಂತ ಮಾಡ್ರೇಟ್ ಆಗಿ ಇಲ್ಲೇ ನಿಮಗೆ ಫಾರ್ಮುಲಾ ಮೇಲೆ ಒಂದ್ ಸ್ವಲ್ಪ ಹಿಡಿತ ತಪ್ಪದತಿ ನೆನಪಾಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ತಪ್ಪುವಂತ ಚಾನ್ಸಸ್. ಟೈಮ್ ಅಂಡ್ ಸ್ಪೀಡ್ ಡಿಸ್ಟೆನ್ಸ್ ಮೇಲೆ 2 ಕ್ವಶನ್ಗಳು ಬಂದವ. ಪರ್ಸೆಂಟೇಜ್ ಮೇಲೆ ಈಸಿಯಾಗಿ ನಿಮಗೆ 1 ಕ್ವಶನ್ ಬಂದದ. ಇನ್ನು ಉಳಿದ ಟಾಪಿಕ್ ಮೇಲೆ ಅಂತಂದಾಗ ಕೆಲವೊಂದು ಟಾಪಿಕ್ ಎವರೇಜ್, ಸರಾಸರಿ, ಈ ತರ ಎಲ್ಲಾ ಟಾಪಿಕ್ಗಳನ್ನು ಸೇರಿ 3 ಕ್ವಶನ್ಗಳು ಬಂದವ. ಇದರಲ್ಲಿ ಆಲ್ಮೋಸ್ಟ್ 17+ ಕ್ವಶನ್ಸ್ ಅನ್ನ ಟಚ್ ಮಾಡ್ಯಾರ ಇವತ್ತು ಆಲ್ಮೋಸ್ಟ್ ಎಲ್ಲ ಹುಡುಗರು. ಯಾಕಂತಂದ್ರೆ ಈಸಿ ಮಾಡ್ರೇಟ್ ಆಗಿ ಇಷ್ಟೇ ಇದ್ದು, ಟಫ್ ಯಾವುದು ಹೋಗಿಲ್ಲ. ಓಕೆ, ಇದು ಮ್ಯಾಥ್ಸು ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಆಯಿತು. ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಸ್ವಲ್ಪ ರೆಫರ್ ಮಾಡ್ರಿ, ಬಹಳಷ್ಟು ಯೂಸ್ಫುಲ್ ಆಗಿದಾವ. ಸೊ ಎಲ್ಲ ಕ್ವಶನ್ ಪೇಪರ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ನೆಕ್ಸ್ಟ್ GK ಸಂಬಂಧಪಟ್ಟಂತೆ ನೋಡಿ, ಸ್ಟ್ಯಾಟಿಕ್ GK ಮೇಲೆ ಇಲ್ಲಿ 5 ರಿಂದ 6 ಕ್ವಶನ್ಗಳು ಬಂದವು. ವೆರಿ ಇಂಪಾರ್ಟೆಂಟ್. ಇವು ಈಸಿ ಟು ಮಾಡ್ರೇಟ್ ಆಗಿದ್ದು. ಎಕನಾಮಿಕ್ಸ್ ಮೇಲೆ 3 ಕ್ವಶನ್, ಹಿಸ್ಟ್ರಿ ಮೇಲೆ 2 ರಿಂದ 3 ಕ್ವಶನ್, ಜಿಯೋಗ್ರಫಿ ಮೇಲೆ 3 ಕ್ವಶನ್ ಅದಾವ, ಪೊಲಿಟಿ ಮೇಲೆ 2 ಅದಾವ, ಕರೆಂಟ್ ಅಫೇರ್ಸ್ ಮೇಲೆ 1 ಅಂತಲ್ಲ, ಟೋಟಲ್ ಆಗಿ ಕೆಲವೊಂದು ಶಿಫ್ಟ್ ಅಲ್ಲಿ 2 ರಿಂದ 3 ಕ್ವಶನ್ ಬಂದವ. ಸೈನ್ಸ್ ಮೇಲೆ 2 ಕ್ವಶನ್ ಬಂದವ, ಕೆಲವೊಂದು ಶಿಫ್ಟ್ ಅಲ್ಲಿ 3 ಕ್ವಶನ್ ಬಂದವ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಇಲ್ಲಿ ಈಸಿ ಟು ಮಾಡ್ರೇಟ್ ಆಗಿ ಬಂದವ ಕ್ವಶನ್ಸ್, ಯಾವುದು ಈಸಿ ಅಂತ ತಿಳ್ಕೊಬೇಡ್ರಿ. ಓಕೆ, ಡನ್. ನೆಕ್ಸ್ಟ್ ಈಗ ಬರುವಂಥದ್ದು ಇಂಗ್ಲೀಷ್ ಅಲ್ಲಿ ನೋಡ್ರಿ, ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು. ಅನಾಟಮಿ, ಸಿನಾಲಜಿ ಮೇಲೆ 2 ರಿಂದ 3 ಕ್ವಶನ್ ಇದ್ದೇ ಇರುತ್ತೆ. ಪ್ಯಾಸೇಜ್ ಅಲ್ಲಿ 4 ಕ್ವಶನ್ ಅಂತಂದ್ರೆ ಟೋಟಲ್ 9 ಆಯ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಟಿವ್ ವಾಯ್ಸು ಆಮೇಲೆ ಎಡಿನೋಯ್ಸು ಇದ್ರ ಮೇಲೆ 3 ರಿಂದ 4 ಕ್ವಶನ್ಗಳು ಬಂದವ. ಸೊ ಪ್ಯಾಸೇಜ್ ಮೇಲೆ 5 ಕ್ವಶನ್ ಅದಾವ. ಒಂದು ಪ್ಯಾಸೇಜ್ ಮೇಲೆ 5 ಕ್ವಶನ್ಗಳು ಇರ್ತಾವ. ಎರರ್ ಕಂಡುಹಿಡಿಯುವಂಥವು 2 ಇರ್ತಾವ. ಆಮೇಲೆ ಸೆಂಟೆನ್ಸ್ ಇಂಪ್ಲಿಮೆಂಟ್ ಮೇಲೆ 1 ಕ್ವಶನ್ ಇರುತ್ತೆ. ಉಳ್ಕಿದ ಟಾಪಿಕ್ ಮೇಲೆ ಟೋಟಲ್ 3 ಕ್ವಶನ್. ಸೊ ಈ ರೀತಿ ನಿಮಗೆ ಇವತ್ತಿನ ಒಂದು ಯಾವುದಪ್ಪ ಅಂತಂದ್ರೆ 27 ಏಪ್ರಿಲ್ 2026ರಲ್ಲಿ ಎಲ್ಲ ಆಲ್ ಶಿಫ್ಟ್ ಅನಲೈಸಿಸ್ ಅಂತೇಳಿ ಈ ರೀತಿ ನಿಮ್ಗೆ ಕ್ವಶನ್ಸ್ಗಳನ್ನು ನಿಮಗೆ ಈ ಟಾಪಿಕ್ ಮೇಲೆ ಆಲ್ಮೋಸ್ಟ್ ಆಗಿ ಕೇಳಿದ್ದಾರೆ. ಸೊ ಬಹಳಷ್ಟು ಇವತ್ತು ನಿಮ್ಗೆ ಹೇಳ್ಬೇಕಂತಂದ್ರೆ ಬಹಳಷ್ಟು ಈಸಿಯಾಗಿ ಬಂದವು ಕ್ವಶನ್ಸ್, ಯಾವುದು ಅಷ್ಟು ಟಫ್ ಇಲ್ಲ, ಸ್ವಲ್ಪ ಮಾಡ್ರೇಟ್ ಆಗಿ ಬಂದವು ಅಷ್ಟೇ ಕೆಲವೊಂದಿಷ್ಟು. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 2 ಟಾಪಿಕಲ್ಲಿ ನಿಮಗೆ ಜಾಸ್ತಿ ಕ್ವಶನ್ಸ್ ಕೇಳತ್ತರ, ಇನ್ಇಕ್ವಾಲಿಟಿ ಮತ್ತು ಡೈರೆಕ್ಷನ್ಸ್ ಮೇಲೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು
ಆ ಟಾಪಿಕ್ ಮೇಲೆ ಕ್ವಶನ್ಸನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅದೇ ರೀತಿ ಯಾರಿನ್ನೂ ಹಿಂದಿನ ವಿಡಿಯೋಸನ್ನು ಯಾರ್ಯಾರು ನೋಡಿಲ್ಲಲ್ಲ ಅವುಗಳನ್ನ ನೋಡಿರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.